ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೆಸರಿಟ್ಟಿನ ತಾಲಿಪಟ್ ಅಥವಾ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿದೆ. ನಾನಿಲ್ಲೊಂದು ಪಾತ್ರೆ ತಗೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ಎಲ್ಲನೂ ನಾನೀಗ ಹೇಳ್ತಾ ಹೋಗ್ತೀನಿ. ನೀವು ನೋಡ್ರಿ, ಒಂದು ಸಲ ಟ್ರೈ ಮಾಡಿ. ನಾನಿಲ್ಲೊಂದು 2 ಕಪ್ ಆಗುವಷ್ಟು ಹೆಸರಿಟ್ಟನ್ನ ಯೂಸ್ ಮಾಡಿದ್ದೀನಿ. ನೀವು ಹೆಸರಿಟ್ಟಿಲ್ಲ ಅಂದರೆ ಕಡಲೆ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ನಾನು ಒಂದು ಬೌಲ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಸೊಪ್ಪಾದರೂ ಹಾಕೋಬೋದು. ಇಲ್ಲಿ ಮೆಂತ್ಯ ಸೊಪ್ಪು ಹಾಕ್ಬೋದು, ಯಾವ ಸೊಪ್ಪಾದರೂ ಹಾಕೋಬೋದು. ನಾನಿಲ್ಲಿ 1 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ನೀವಿಲ್ಲಿ ಬೇರೆನೂ ಹಾಕೋಬೋದು, ಸೌತೆಕಾಯಿ ಹಾಕೋಬೋದು, ಮೂಲಂಗಿ ಹಾಕೋಬೋದು. ಹಾಗೆ ನಾನಿಲ್ಲಿ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬೆಳಗ್ಗೆ ಮಾಡಿರೋ ಅನ್ನ ಇತ್ತು, ನಾನು ರಾತ್ರಿಗೆ ಮಾಡ್ತಾ ಇರೋ ತಾಲಿಪಟ್ಟನ್ನು. ಹಾಗಾಗಿ ಬೆಳಗ್ಗೆ ಮಾಡಿರೋ ರೈಸ್ ಇತ್ತು, ಆ ರೈಸನ್ನು ನಾನಿಲ್ಲಿ ಇದಕ್ಕೆ ಹಾಕೋತಾ ಇದ್ದೀನಿ. ನೀವು ಮಿಕ್ಸಿ ಮಾಡಾದರೂ ಹಾಕೋಬೋದು, ಡೈರೆಕ್ಟಾಗಿ ಹೀಗೇನೂ ಹಾಕೋಬೋದು. ನಾನು ಹೀಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಚೆನ್ನಾಗಾಗುತ್ತೆ ರೈಸ್ ಹಾಕಿ ಮಾಡೋದ್ರಿಂದ, ತುಂಬಾ ಚೆನ್ನಾಗಾಗುತ್ತೆ ತಾಲಿಪಟ್ಟು, ತುಂಬ ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ 1-2 ಸ್ಪೂನು, 1-1.5 ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ನೀವಿಲ್ಲಿ ಬೇಕಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟು ಕೂಡ ಹಾಕೋಬಹುದು. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ಕ್ವಾಂಟಿಟಿ ಮೇಲೆ ಮಾಡಿ ಆಯಿತಾ. ನಾನಿಲ್ಲಿ ತುಂಬ ಜನರಿಗೆ ಆಗುವಷ್ಟು ಮಾಡಿದ್ದೀನಿ. ನೀವು 2 ಜನಕ್ಕೆ 3 ಜನಕ್ಕೆ ಮಾಡಬೇಕು ಅಂದರೆ ಎಲ್ಲನೂ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಹಾಕ್ತಾ ಬಂದರೆ ಆಯಿತು. ಇಲ್ಲಿ ನಾನು 1-2 ಸ್ಪೂನ್ ಆಗುವಷ್ಟು ಖಾರದ ಹುಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹಸಿಮೆಣಸನ್ನು ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ನಾನಿಲ್ಲಿ ಖಾರದ ಹುಡಿನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಜೋಳದ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ. ನಿಮಗೆ ಆಪ್ಷನಲ್, ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ನಾವು ಹೆಸರಿಟ್ಟಲ್ಲೇ ಮಾಡ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಬೋದು. ಇಲ್ಲ ನಾವು ಕಡಲೆ ಹಿಟ್ಟಲ್ಲೇ ಮಾಡ್ತೀವಿ ಅಂದರೆ ಕಡಲೆ ಹಿಟ್ಟಲ್ಲೂ ಮಾಡ್ಬೋದು. ಸ್ವಲ್ಪ ಎಲ್ಲ ಹಿಟ್ಟು ತಿನ್ನೋದ್ರಿಂದ ಎಲ್ಲ ಹಿಟ್ಟು ಒಳ್ಳೆಯದಾಗುತ್ತೆ, ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಟೇಸ್ಟಿ ಆಗುತ್ತೆ. ಸ್ವಲ್ಪ ನಾನಿಲ್ಲಿ ಎಳ್ಳು ಹಾಕ್ತಾಯಿದ್ದೀನಿ, ಕಪ್ಪೆಳ್ಳು ಮತ್ತು ಬಿಳಿ ಎಳ್ಳು. ನೀವು ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ಮಕ್ಕಳೆಲ್ಲ ಸೊಪ್ಪೆಲ್ಲ ತಿನ್ನೋಕೆ ಇಷ್ಟಪಡಲ್ಲ, ಹಾಗಾಗಿ ಈ ರೊಟ್ಟಿ ಚಪಾತಿ ತಿನ್ನೋದಂದರೆ ಮಕ್ಕಳಿಗೆ ಆಗೋದೇ ಇಲ್ಲ. ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದಾಗುತ್ತೆ, ಅವ್ರಿಗೂ ಹೆಲ್ತಿಗೆ ಚೆನ್ನಾಗಾಗುತ್ತೆ, ಇಷ್ಟಪಟ್ಟು ತಿಂತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಒಂದು 10 ನಿಮಿಷನಾದರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಧ್ಯೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗೂ ಕೂಡ ಬರುತ್ತೆ, ಫಸ್ಟ್ ಟೈಮ್ ಮಾಡೋರಿಗೆ. ನೋಡಿ ಈ ರೀತಿಯಾಗಿ. ಇಲ್ಲಿ ನೀವು ಬೇಕಾದ್ರೆ ಮೂಲಂಗಿ ಕೂಡ ಹಾಕೋಬೋದು, ಸೌತೆಕಾಯಿ ಹಾಕೋಬೋದು. ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಎಲ್ಲ ಮಿಕ್ಸ್ ಆಗಬೇಕು. ಉಪ್ಪು ಖಾರ ಎಲ್ಲ ಅದರ ಜೊತೆಗೆ ಮಿಕ್ಸ್ ಆಗಬೇಕು. ಮಿಕ್ಕಿರೋ ಅನ್ನನೂ ಕೂಡ ಹಾಕ್ದಂಗೆ ಆಗುತ್ತೆ, ನಾವು ತಾಲಿಪಟ್ಟು ಕೂಡ ಮಾಡ್ಕೊಂಡಂಗೆ ಆಗುತ್ತೆ. ಈಗ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನನಗೆ ಎಷ್ಟು ನೀರು ಬೇಕು ಅಂತ ನಿಮಗೂ ತೋರಿಸ್ತೀನಿ ನಾನಿಲ್ಲಿ ಯಾವ ರೀತಿ ಇರಬೇಕು ಇದು ಹಿಟ್ಟು ಅಂಥೇಳಿ. ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ನೀಟಾಗಿ ಕಲಸಾದ್ಮೇಲೆ ನೋಡಿ, ಸ್ವಲ್ಪ ನಾನಿಲ್ಲಿ ನೀರು ಹಾಕಿ ಒಂದು 10 ನಿಮಿಷ ಬಿಡ್ತೀನಿ. 10 ನಿಮಿಷ ಇದು ನೆನೆದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು 10 ನಿಮಿಷ ಇದನ್ನು ನಾನು ಎತ್ತಿಟ್ಕೋತೀನಿ. ಅಷ್ಟರಲ್ಲಿ ನಾನೀಗ ಇದಕ್ಕೆ ನಾನಿಲ್ಲಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಹಾಗೆ ನಾನು ಎಣ್ಣೆ ಕೂಡ ತಗೊಂಡಿದ್ದೀನಿ. ಬನ್ನಿ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಗ್ಯಾಸ್ ಮೇಲೆ ತವಾ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ನಾನು ಇದು 10 ನಿಮಿಷ ಆಗಿದೆ ಹಿಟ್ಟು ನೆನೆದ್ಬಿಟ್ಟು. ಈಗ ಇದನ್ನು ನಾವು ಇಲ್ಲಿ ಒಂದು ಕಾಟನ್ ಬಟ್ಟೆ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ತೆಳುವಾಗಿಯೂ ಬರುತ್ತೆ, ತುಂಬ ಸಾಫ್ಟಾಗಿಯೂ ಬರುತ್ತೆ. ಈ ರೀತಿ ನಾವು ಒಂದು ನೀರಲ್ಲಿ ಅದ್ಬಿಟ್ಟು ಈ ರೀತಿ ಅದನ್ನು ನಾವು ನೀವು ಬೇಕಂದರೆ ಇಲ್ಲಿ ತಟ್ಟೆನೇ ಇಟ್ಕೋಬೇಕಂತೇನಿಲ್ಲ. ಈ ದೋಸೆ ಚಪಾತಿ ಮಾಡೋ ಮನೆ ಇರುತ್ತಲ್ಲ, ಅದ್ರ ಮೇಲಾದರೂ ಇಟ್ಕೋಬೋದು. ನಾನಿಲ್ಲಿ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀರು ಹಾಕಬೇಕು, ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಬಟ್ಟೆ ಫುಲ್ ಒದ್ದೆ ಆಗಿರಬೇಕದು. ಈಗ ಹಿಟ್ಟನ್ನು ನಿಮಗೆ ಎಷ್ಟು ಯಾವ ಸೈಜಲ್ಲಿ ಬೇಕು, ಎಷ್ಟು ಚಿಕ್ಕದಾಗಿ ಬೇಕು ಅಂದರೆ ನೀವು ಸ್ವಲ್ಪನೇ ತೊಗೊಂಡು ಮಾಡ್ಬೋದು. ಇಲ್ಲ ನಮ್ಗೆ ದೊಡ್ಡದು ಮಾಡ್ತೀವಿ ಅಂದರೆ ನಾವು ದೊಡ್ಡದನ್ನು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಒಂದಿಷ್ಟುದು ಉಂಡೆ ಥರ ತೊಗೊಂಡಿದ್ದೀನಿ. ಈಗ ಇದನ್ನು ಈ ರೀತಿಯಾಗಿ ಮಾಡಿಕೊಂಡು ಪದೇ ನೀರಲ್ಲಿ ಕೈ ಅದ್ಬಿಟ್ಟು ಅದಕ್ಕೆ ತಟ್ತಾ ಹೋದರೆ ನಮ್ಮ ಕೈಗೂ ಅಂಟಲ್ಲ, ಹಾಗೆ
ಚೆನ್ನಾಗೂ ಕೂಡ ಬರುತ್ತೆ. ಇಷ್ಟು ತಿಳುವಾಗಿ ನೀವು ಬೇಕಾದರೂ ಮಾಡ್ಕೋಬಹುದು. ಎಷ್ಟು ತಿಳುವಾದರೂ ಕೂಡ ಬರುತ್ತೆ ಅದು. ನೋಡಿ, ನಾನು ಸ್ವಲ್ಪ ಚೆನ್ನಾಗಿ ಬಾಯಲ್ಲಿ ಸಿಗ್ತಾಯಿದ್ರೆ ತಿನ್ನೋಕ್ಕೆ ಟೇಸ್ಟ್ ಬರುತ್ತೆ ಅಂತ ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ, ಕಪ್ಪೆಳ್ಳು. ನೋಡಿ, ಈ ರೀತಿಯಾಗಿ ಇಷ್ಟು ತಿಳುವಾಗಿ ಬಂದಿದೆ ಅಂಥೇಳಿ. ಈ ರೀತಿ ಕಾಟನ್ ಬಟ್ಟೆನ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ತಾಲಿಪಟ್ಟು ಚೆನ್ನಾಗಿ ಬರುತ್ತೆ, ತಿಳುವಾಗಿ ಬರುತ್ತೆ. ಈ ರೀತಿ ನಾನು ನೋಡಿದ್ದು ಈ ಕೊಲ್ಲಾಪುರದಲ್ಲಿ, ಅಲ್ಲಿ ತುಂಬಾ ಫೇಮಸ್. ಈ ರೀತಿ ಬಟ್ಟೆ ಹಾಕಿನೇ ಮಾಡ್ತಾ ಇರ್ತಾರೆ ತಾಲಿಪಟ್ಟನ್ನು. ಈಗ ಈ ಥರ ತಗೊಂಡು ಎಲ್ಲಿ ಬೀಳೋದೇ ಇಲ್ಲ ಅದು. ಈಗ ತಟ್ಟೆಯಲ್ಲಿ ಹಿಡ್ಕೊಂಡು ಈ ರೀತಿಯಾಗಿ ತೊಗೊಂಡ್ಬಿಟ್ಟು ತವದ ಮೇಲೆ ಹಾಕಿದರೆ ಆಯಿತು. ಅದನ್ನು ಈಗ ತವದ ಮೇಲೆ ಹಾಕಿದ್ದೀನಿ ನಾನೀಗ. ಅದನ್ನು ಉಲ್ಟಾ ಹಾಕಿದರೆ ಆಯಿತು. ನೋಡಿ ಎಷ್ಟು ಈಸಿಯಾಗಿ ಬಟ್ಟೆ ನಮಗೆ ಮೇಲ್ಗಡೆ ಬರುತ್ತೆ ಅಂತ ಹೇಳಿಬಿಟ್ಟು. ಕಷ್ಟನೇ ಆಗಲ್ಲ, ಎಲ್ಲೂ ಒಂಚೂರು ಹರಿಯಲ್ಲ, ಹಾಳಾಗಲ್ಲ. ಸ್ವಲ್ಪ ಎಣ್ಣೆ ಹಾಕಿದರೆ ಆಯಿತು ಮೇಲ್ಗಡೆ. ನೀವು ಬೇಕಾದ್ರೆ ತುಪ್ಪನೂ ಕೂಡ ಹಾಕೋಬಹುದು. ಈಗ ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಮೇಲ್ಗಡೆ ಒಂದು ಸ್ವಲ್ಪ ಮುಚ್ಚಿಬಿಟ್ಟು. ಸಾರಿ, ವಯಸ್ಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಬರ್ತಿದೆ. ತುಂಬ ಮಳೆ ಬರ್ತಾ ಇದೆ, ಮಲೆನಾಡಲ್ಲಿ ತುಂಬ ಮಳೆ ಇದೆ. ಹಾಗಾಗಿ ನೋಡಿ, ಈ ರೀತಿಯಾಗಿ ಮತ್ತೆ ನಾವು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ. ಈ ರೀತಿ ಕಾಟನ್ ಬಟ್ಟೆಯಲ್ಲಿ ನೀರು ಹಾಕಬೇಕು. ನೀರು ಹಾಕಿ ಮತ್ತು ನಿಮಗೆ ಯಾವ ಸೈಜಲ್ಲಿ ಬೇಕೋ ಅದೇ ಸೈಜಲ್ಲಿ ಈ ಥರ ಉಂಡೆ ಥರ ಮಾಡಿ ಕೈ ಅದ್ದಿ ತಟ್ತಾ ಹೋದರೆ ಆಯಿತು. ನೋಡಿ, ಈ ರೀತಿಯಾಗಿ ತಿಳುವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ ತಿನ್ನೋಕ್ಕೆ. ಒಂದು ತಿಂದರೆ ಸಾಕಾಗುತ್ತೆ ಮಕ್ಕಳಿಗೆಲ್ಲ. ಈಗ ನೋಡಿ, ತುಂಬ ಒಂದೆರಡು ಸಲ ಆ ಕಡೆ ಈ ಕಡೆ ಬೇಯಿಸಿದರೆ ಆಯಿತು. ನೋಡಿ ಎಷ್ಟು ನೀಟಾಗಿ, ಎಷ್ಟು ಈಸಿಯಾಗಿ ಬರುತ್ತೆ ಅಂಥೇಳಿ. ಈ ರೀತಿಯಾಗಿ ತಾಲಿಪಟ್ಟನ ನಾವು ಮಾಡ್ಕೋಬೋದು ಟೇಸ್ಟಿಯಾಗಿ. ನಾವು ಕಡಲೆ ಹಿಟ್ಟನ್ನು ತಿನ್ನಲ್ಲ ಅನ್ನೋರು ಬರೀ ಗೋಧಿ ಹಿಟ್ಟು, ಜೋಳದ ಹಿಟ್ಟನ್ನು ಹಾಕಿಬಿಟ್ಟು ಕೂಡ ಮಾಡ್ಕೋಬಹುದು. ನೋಡಿ, ಚೆನ್ನಾಗಿ ಬಂದಿದೆ. ಈಗಿದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ತಿನ್ನೋಕ್ಕೂ ಕೂಡ ಅಷ್ಟೇ ಸ್ವಲ್ಪ ಸಾಫ್ಟು ಕ್ರಿಸ್ಪಿಯಾಗಿ ಇರುತ್ತೆ ಅದು ತಿನ್ನೋಕ್ಕೆ. ನಿಮಗೊಂದೆರಡು ತೋರಿಸ್ತೀನಿ ಯಾವ ರೀತಿ ಹಾಕೋದು, ಯಾವ ರೀತಿ. ನೋಡಿ, ಹೀಗೆ ತಗೊಂಡು ಹೀಗೆ ಹಾಕಿಬಿಟ್ರೆ ಎಷ್ಟು ಈಸಿಯಾಗಿ ಬರುತ್ತೆ ಅಂಥೇಳಿ. ಮತ್ತು ಇದನ್ನು ಮುಚ್ಚಿಬಿಟ್ಟು ಎರಡು ಮೂರು ನಿಮಿಷ ಬೇಯಿಸಿದರೆ ಆಯಿತು. ಈ ರೀತಿಯಾಗಿ ರೆಡಿ ಮಾಡ್ಕೊಂಡು ನೋಡಿ, ಈ ರೀತಿಯಾಗಿ ತಾಲಿಪಟ್ಟು ರೆಡಿಯಾಗಿದೆ. ಇದಕ್ಕೆ ನೀವು ಚಟ್ನಿ ಪುಡಿ, ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬಿಸಿ ತಿಂತಾಯಿದ್ರೆ ಖುಷಿಯಾಗುತ್ತೆ ತಿನ್ನೋಕ್ಕೆ. ನೋಡಿ, ಈ ರೀತಿಯಾಗಿ ನಾವು ತಾಲಿಪಟ್ಟನ್ನು ರೆಡಿ ಮಾಡ್ಕೋಬಹುದು. ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಕೂಡ ನಾವಿಲ್ಲಿ ಈ ರೀತಿಯಾಗಿ ಇನ್ನೊಂದು ರೀತಿಯಲ್ಲೂ ಕೂಡ ನಾವು ಟೇಸ್ಟ್ ಮಾಡ್ಕೊಂಡು ತಿನ್ಬೋದು. ಈ ರೀತಿ ಎಳ್ಳು ಹಾಕಿ, ನೀವು ಇಲ್ಲಿ ಎಳ್ಳಿಲ್ಲ ಅಂತಂದ್ರೂ ಪರವಾಗಿಲ್ಲ, ಹಾಗೇನೂ ಕೂಡ ಮಾಡ್ಕೋಬಹುದು.
ತುಂಬ ಹಿಟ್ಟು ಮೆತ್ತಗಾದರೂ ಕೂಡ ಮಾಡಬಹುದು. ಇದನ್ನು ಹೋಳಿಗೆ ಹಿಟ್ಟಿನ ಹದಕ್ಕಿದ್ರೂ ಸಾಕು ಅಂತ ಹೇಳ್ಬೋದು. ಈ ರೀತಿಯಾಗಿ ನೋಡಿ, ಇದು ಹಿಟ್ಟು ಸ್ವಲ್ಪ ತುಂಬ ಮೆತ್ತಗಾಗಿತ್ತು, ಹಾಗಾಗಿ ಇದನ್ನು ಯಾವ ರೀತಿ ಮಾಡೋದು ಅಂತಲೂ ಕೂಡ ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಇಲ್ಲಿ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪೆಲ್ಲ ತುಂಬ ಜಾಸ್ತಿ ಇದ್ದಾಗ ಈ ರೀತಿ ಹಾಕಿ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ನೀವು ಇಲ್ಲಿ ನೀರು ಹಾಕೋದು ಕಷ್ಟ ಬೇಡ ನಮಗೆ ಅಂತಂದರೆ ಎಣ್ಣೆನೂ ಕೂಡ ಹಚ್ಕೋಬಹುದು. ನೋಡಿ, ಈ ರೀತಿಯಾಗಿ ತಾಲಿಪಟ್ಟು ರೆಡಿಯಾಗಿದ್ದಾವೆ. ಎಳ್ಳು ಮಧ್ಯೆ ಮಧ್ಯೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ರೆಡಿಯಾಗಿ, ಇದಕ್ಕೆ ನಾವು ಮೊಸರು ಮತ್ತು ಚಟ್ನಿ ಪುಡಿ ಹಾಕ್ಕೊಂಡು ಕೂಡ ತಿನ್ಬೋದು. ಈ ರೀತಿ ಮೊಸರು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಹೀಗೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು.